ನಾವು ಈ ದಿನ CSS ಅಲ್ಲಿ ಕಲಿಯಕ್ಕೆ ಹೋಗ್ತಿರೋ ವಿಷಯ ಏನಪ್ಪ ಅಂತಂದರೆ CSS ಇಂಪ್ಲಿಮೆಂಟೇಷನ್ ಅಂತೇಳಿ. ಈ CSS ಇಂಪ್ಲಿಮೆಂಟೇಷನ್ ಯಾವ ರೀತಿ ಮಾಡ್ಬೋದು ಈ HTML ಟ್ಯಾಗ್ಸಲ್ಲಿ ಅಂತೇಳಿ ತಿಳ್ಕೊಳ್ಳೋಣಂತೆ. ಈ CSS ಸ್ಟೈಲ್ನ ನಾವು 3 ರೀತಿಯಾಗಿ HTML ಟ್ಯಾಗ್ನಲ್ಲಿ ಹಾಕ್ಬೋದು. ಮೊದಲನೇದಾಗಿ ಇನ್ಲೈನ್ ಸ್ಟೈಲ್ ಅಂತೇಳಿ, ಹಾಗೆ ಎರಡನೇದಾಗಿ ಇನ್ ಪೇಜ್ ಸ್ಟೈಲ್ ಟ್ಯಾಗ್ ಅಂತೇಳಿ, ಹಾಗೆ ಥರ್ಡ್ ಒನ್ ನೋಡೋದಾದರೆ ಎಕ್ಸ್ಟರ್ನಲ್ ಸ್ಟೈಲ್ ಶೀಟ್ ಅಂತೇಳಿ. ಇದೆಲ್ಲ ಯಾವ ರೀತಿ ಹಾಕೋದು, ಹಾಗೆ ಕಲರ್ ಬ್ಯಾಕ್ಗ್ರೌಂಡ್ ಕಲರ್ ಯಾವ ರೀತಿ ಕೊಡೋದು ಅಂತೇಳಿ ನೋಡ್ಕೊಂಡಂತೆ. ಇದಕ್ಕಿಂತ ಮೊದಲು ನೀವು ನೋಟ್ಪ್ಯಾಡ್++ನ ಡೌನ್ಲೋಡ್ ಮಾಡ್ಕೊರಿ. ಈ ರೀತಿ ಗೂಗಲಲ್ಲಿ ಸರ್ಚ್ ಮಾಡಿ. ಹಾಗೆ ನಾನು ಇಲ್ಲಿ ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡಿದ್ದೀನಲ್ಲ, ಈ ಫೋಲ್ಡರ್ ಒಳಗಡೆ ಫೈಲ್ನ ಸೇವ್ ಮಾಡ್ತೀನಿ. ಇಲ್ಲಿ ನಾನು ನೋಟ್ಪ್ಯಾಡ್++ಅಲ್ಲಿ ಬೇಸಿಕ್ HTML ಟ್ಯಾಗ್ ಏನಿದೆಯಲ್ಲ ಅದನ್ನು ಹಾಕ್ತೀನಿ. ಇದರೊಳಗಡೆ ಹೆಡ್ ಹಾಗೂ ಬಾಡಿ ಟ್ಯಾಗ್ನ ಹಾಕಿ, ಈ ಹೆಡ್ ಟ್ಯಾಗ್ ಒಳಗಡೆ ನಾನು ಟೈಟಲ್ನ ಕೊಡ್ತೀನಿ. ಅದೇ ರೀತಿ ಬಾಡಿ ಟ್ಯಾಗ್ ಒಳಗಡೆ ನಾನು ಹೆಡಿಂಗ್ನ ಕೊಟ್ಟು ಹಾಗೆ ಪ್ಯಾರಾಗ್ರಾಫ್ನ ಕ್ರಿಯೇಟ್ ಮಾಡಿರ್ತೀನಿ. ಈ ಪ್ಯಾರಾಗ್ರಾಫ್ಗೆ ಡಮ್ಮಿ ಟೆಕ್ಸ್ಟ್ನ ಹಾಕಬೇಕಲ್ಲ, ಅದಕ್ಕೋಸ್ಕರ ನಾನು ಗೂಗಲಲ್ಲಿ ಲೋರೆಮ್ ಎಪ್ಸಮ್ ಅನ್ನೋ ಸೈಟ್ ಇದೆ, ಅದರಲ್ಲಿ ಡಮ್ಮಿ ಪ್ಯಾರಾಗ್ರಾಫ್ ಕ್ರಿಯೇಟ್ ಆಗುತ್ತೆ. ಅದರಲ್ಲಿ ನಾನು ಒಂದು ಪ್ಯಾರಾಗ್ರಾಫ್ನ ಕಾಪಿ ಮಾಡಿ ಈ ಪ್ಯಾರಾಗ್ರಾಫಲ್ಲಿ ಪೇಸ್ಟ್ ಮಾಡ್ತೀನಿ. ಹಾಗೆ ಈ ಫೈಲ್ನ ನಾನು ಈ ಫೋಲ್ಡರ್ ಒಳಗಡೆ style.html ಅಂತೇಳಿ ಸೇವ್ ಮಾಡಿರ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು, ಟೈಟಲ್ ಇದೆ, ಹಾಗೆ ಹೆಡ್ಡಿಂಗ್ ಇದೆ, ಹಾಗೆ ಪ್ಯಾರಾಗ್ರಾಫ್ ಕೂಡ ಕ್ರಿಯೇಟ್ ಆಗಿದೆ. ಇದಕ್ಕೆ ನಾನು ಸ್ಟೈಲ್ನ ಇಂಪ್ಲಿಮೆಂಟೇಷನ್ ಮಾಡ್ತೀನಿ ನೋಡ್ರಿ. ಈ ಹೆಡ್ಡಿಂಗಿಗೆ ನಾನು ಸ್ಟೈಲ್ನ ಕೊಡ್ಬೇಕಂತಂದ್ರೆ ಸ್ಟೈಲ್ ಅಂತೇಳಿ ಬರೆದು, ಹಾಗೆ ಈಕ್ವಲ್ ಟು ಡಬಲ್ ಕೋಟ್ಸ್ ಒಳಗಡೆ ನಾನು ಕಲರ್ ಚೇಂಜ್ ಮಾಡ್ಬೇಕಂತಂದ್ರೆ ಕಲರ್ ಅಂತ ಬರೆದು, ಹಾಗೆ ಕೊಲನ್ನು ರೆಡ್ ಅಂತ ಹೇಳಿ ಕೊಡ್ತೀನಿ. ಈ ಫೈಲ್ನ ಸೇವ್ ಮಾಡ್ಕೊಂಡು ಬ್ರೌಸರಲ್ಲಿ ಬಂದು ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು, ಹೆಡ್ಡಿಂಗಿಗೆ ಕಲರ್ ಅನ್ನೋದು ರೆಡ್ ಕಲರ್ ಆಗಿದೆ, ಚೇಂಜ್ ಆಗಿದೆ. ಈ ರೀತಿ ನಾವು ಇನ್ಲೈನ್ ಸ್ಟೈಲ್ ಟ್ಯಾಗ್ ಯೂಸ್ ಮಾಡ್ಕೊಂಡು ಸ್ಟೈಲ್ನ ಕೊಡ್ಬೋದು. ಅದೇ ರೀತಿ ಕಲರ್ ಚೇಂಜ್ ಆಗಿತ್ತಲ್ಲ, ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಮಾಡ್ಬೇಕಂದ್ರೆ ಇಲ್ಲಿ ಸೆಮಿಕಲನ್ ಹಾಕಿ ಫಸ್ಟ್ ಸ್ಟೈಲ್ನ ಕ್ಲೋಸ್ ಮಾಡಿ, ಹಾಗೆ ಸೆಕೆಂಡ್ ಒನ್ನು ಬ್ಯಾಕ್ಗ್ರೌಂಡ್ -ಕಲರ್ ಅಂತೇಳಿ ಕೊಟ್ಟು ಇದಕ್ಕೆ ಎಲ್ಲೋ ಅಂತೇಳಿ ಕೊಡ್ತೀನಿ. ಹಾಗೆ ಈ ಫೈಲ್ನ ಸೇವ್ ಮಾಡ್ಕೊಂಡು ಇಲ್ಲಿ ಬಂದು ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು, ಬ್ರೌಸರಲ್ಲಿ ಹೆಡ್ಡಿಂಗ್ ಅನ್ನೋದು ಬ್ಯಾಕ್ಗ್ರೌಂಡ್ ಕಲರ್ ಎಲ್ಲೋ ಇದೆ, ಹಾಗೆ ಟೆಕ್ಸ್ಟ್ ಕಲರ್ ಅನ್ನೋದು ರೆಡ್ ಇದೆ. ಈ ರೀತಿ ನಾವು ಇನ್ಲೈನ್ ಸ್ಟೈಲ್ನ ಕೊಡ್ಬೋದು. ಅದೇ ರೀತಿ ಕಲರ್ ಅನ್ನೋದು ನಾರ್ಮಲ್ ಕಲರ್ ನೇಮ್ಸ್ ಆದರೂ ಯೂಸ್ ಮಾಡ್ಬೋದು, ಅಥವಾ ನಾವು ಹೆಕ್ಸಾಡೆಸಿಮಲ್ ಕೋಡ್ ಅಂತಿದೆ, RGB ಕೋಡ್ ಅಂತಿದೆ, ಅದನ್ನಾದರೂ ಯೂಸ್ ಮಾಡ್ಬೋದು. ಇದೆಲ್ಲ ಯಾವ ರೀತಿ ಇದೆ ಅಂತಂದರೆ, ನಾನು ವೆಬ್ ಸೇಫ್ ಕಲರ್ಸ್ ಅಂತೇಳಿ ಗೂಗಲಲ್ಲಿ ಸರ್ಚ್ ಮಾಡ್ತೀನಿ ನೋಡ್ರಿ. ಇಲ್ಲಿ ನಮ್ಮ ವೆಬ್ಸೈಟ್ಗೆ ಯೂಸ್ ಆಗೋಂಥ ಕಲರ್ ಕೋಡ್ಸ್ ಎಲ್ಲ ಕೊಟ್ಟಿರ್ತಾರೆ. ಇದು ಹೆಕ್ಸಾಡೆಸಿಮಲ್ ಕೋಡು ಕೊಟ್ಟಿರ್ತಾರೆ, ಹಾಗೆ RGB ಕಲರ್ ಕೋಡು ಕೊಟ್ಟಿರ್ತಾರೆ, ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಇದರಲ್ಲಿ ನಾನು ಒಂದು ಹೆಕ್ಸಾಡೆಸಿಮಲ್ ಕಲರ್ ಕೋಡ್ನ ಕಾಪಿ ಮಾಡಿ ಇಲ್ಲಿ ಬ್ಯಾಕ್ಗ್ರೌಂಡ್ ಕಲರ್ಗೆ ನಾನು ಪೇಸ್ಟ್ ಮಾಡ್ತೀನಿ. ಹಾಗೆ ಈ ಫೈಲ್ನ ಸೇವ್ ಮಾಡಿ ಈ ಬ್ರೌಸರಲ್ಲಿ ಬಂದು ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು, ಬ್ಯಾಕ್ಗ್ರೌಂಡ್ ಕಲರ್ ಅದೇನು ಕಲರ್ ಕೋಡ್ ಕೊಟ್ಟಿದ್ದೀನಲ್ಲ ಆ ಕಲರ್ ಇಲ್ಲಿ ಅಪ್ಲೈ ಆಗಿದೆ. ಅದೇ ರೀತಿ ನಾನು RGB ಕಲರ್ ಕೋಡ್ ಕೂಡ ಕಾಪಿ ಮಾಡ್ತೀನಿ. ಇಲ್ಲಿ ಕಲರ್ ಅಂತಿದೆಯಲ್ಲ ಅದಕ್ಕೆ ಪೇಸ್ಟ್ ಮಾಡ್ತೀನಿ. ಹಾಗೆ ಈ ಫೈಲ್ನ ಸೇವ್ ಮಾಡಿ ಇಲ್ಲಿ ರಿಫ್ರೆಶ್ ಮಾಡಿದ್ರೆ ನೀವು ನೋಡ್ತಿರ್ಬೋದು, ಇಲ್ಲಿ ಟೆಕ್ಸ್ಟ್ ಕಲರ್ ಅನ್ನೋದು RGB ಕಲರ್ ಕೋಡ್ ಏನಿದೆಯಲ್ಲ ಅದು ಆ ಕಲರ್ ಆಗಿದೆ. ಈ ರೀತಿ ನೀವು ಕಲರ್ಗೆ ಕಲರ್ ನೇಮ್ಸ್ ಆದರೂ ಕೊಡ್ಬೋದು, ಹೆಕ್ಸಾಡೆಸಿಮಲ್ ಕೋಡ್ಸ್ ಆದರೂ ಕೊಡ್ಬೋದು, ಅಥವಾ RGB ಕಲರ್ ಕೋಡ್ ಆದರೂ ಕೊಡ್ಬೋದು. ನಾನು ಇಲ್ಲಿ ನಾರ್ಮಲ್ ಆಗಿ ಕಲರ್ ನೇಮ್ಸೇ ಕೊಡ್ತೀನಿ ನೋಡ್ರಿ, ಪರ್ಪಲ್ ಅಂತೇಳಿ ಕೊಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು, ಆ ಕಲರ್ ಅನ್ನೋದು ಇಲ್ಲಿ ಅಪ್ಲೈ ಆಗಿದೆ. ಅದೇ ರೀತಿ ನಾನು ಇನ್ನೂ ಭಾಳಷ್ಟು ಸ್ಟೈಲ್ನ ಕೊಡಬೇಕು ಈ ಹೆಡ್ಡಿಂಗಿಗೆ ಅಂತಂತಂದರೆ ಇಲ್ಲಿ ಸೆಮಿಕೋಲನ್ನ ಯೂಸ್ ಮಾಡಬೇಕಾಗುತ್ತೆ. ಸೆಮಿಕೋಲನ್ ಹಾಕಿ ನೆಕ್ಸ್ಟ್ ನಾವು ಸ್ಟೈಲ್ನ ಕೊಡ್ಬೋದು. ಇಲ್ಲಿ ಫಾಂಟ್ ಸೈಜ್ 80px ಅಂತೇಳಿ ಕೊಟ್ಟಿದ್ದೀನಿ ನೋಡ್ರಿ. ಹಾಗೆ ನಾನು ಸೇವ್ ಮಾಡಿ ಇಲ್ಲಿ ರಿಫ್ರೆಶ್ ಮಾಡಿದ್ರೆ ಆ ಫಾಂಟ್ ಸೈಜ್ ಏನು ಕೊಟ್ಟಿದ್ದೀನಲ್ಲ ಸ್ಟೈಲು ಈ ಹೆಡ್ಡಿಂಗಿಗೆ ಇಲ್ಲಿ ಅಪ್ಲೈ ಆಗಿದೆ. ಈ ರೀತಿ ನಾವು ಸ್ಟೈಲ್ಸ್ನ ಸೆಮಿಕೋಲನ್ ಹಾಕಿ ಕೊಟ್ಕೊಂತ ಹೋಗ್ಬೋದು. ಹಾಗೆ ಭಾಳಷ್ಟು ಸ್ಟೈಲ್ಸ್ನ ನಾವು ಕೊಡ್ಬೋದು. ಅದೇ ರೀತಿ ನಾನು ನೆಕ್ಸ್ಟ್ ಒಂದು ಹೆಡ್ಡಿಂಗ್ನ ಕ್ರಿಯೇಟ್ ಮಾಡ್ತೀನಿ ನೋಡ್ರಿ. ಈ ಹೆಡ್ಡಿಂಗ್ನ ಕ್ರಿಯೇಟ್ ಮಾಡಿ ಇಲ್ಲಿ ಮೇಲ್ಗಡೆ ಏನಿದೆಯಲ್ಲ ಆ ಟೆಕ್ಸ್ಟ್ನ ಕಾಪಿ ಮಾಡಿ ಪೇಸ್ಟ್ ಮಾಡ್ತೀನಿ. ಇಲ್ಲಿ ರಿಫ್ರೆಶ್ ಮಾಡಿದ್ರೆ ನೋಡ್ತಿರ್ಬೋದು, ಇದು ಇನ್ಲೈನ್ ಸ್ಟೈಲ್ನ ಕೊಟ್ಟಿರೋ ಹೆಡ್ಡಿಂಗು. ಹಾಗೆ ಇದು ವಿತೌಟ್ ಸ್ಟೈಲ್ ಹೆಡ್ಡಿಂಗು. ಇಲ್ಲಿ ಸೆಕೆಂಡ್ ಒನ್ ಹೆಡ್ಡಿಂಗ್ ಇದೆಯಲ್ಲ ಅದಕ್ಕೂ ಕೂಡ ಸ್ಟೈಲ್ ಬರ್ಬೇಕಂತಂದ್ರೆ ನಾನು ಇದನ್ನು ಕಾಪಿ ಮಾಡ್ತೀನಿ, ಈ ಹೆಡ್ಡಿಂಗಿಗೆ ಪೇಸ್ಟ್ ಮಾಡ್ತೀನಿ. ಇದನ್ನ ಫೈಲ್ನ ಸೇವ್ ಮಾಡ್ಕೊಂಡು ಇಲ್ಲಿ ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು, ಎರಡು ಹೆಡ್ಡಿಂಗು ಕೂಡ ಆ ಇನ್ಲೈನ್ ಸ್ಟೈಲ್ ಏನಿದೆಯಲ್ಲ ಅದು ಅಪ್ಲೈ ಆಗಿದೆ. ಈ ರೀತಿ ನಾವು ಇನ್ಲೈನ್ ಸ್ಟೈಲ್ನ ಕೊಡ್ಬೋದು. ಆದರೆ ಇದು ಲೆಂತಿ ಪ್ರೊಸೆಸ್ ಆಗುತ್ತೆ, ಯಾಕಂದ್ರೆ ಒಂದು ವೆಬ್ ಪೇಜಲ್ಲಿ ಭಾಳಷ್ಟು ಹೆಡ್ಡಿಂಗ್ ಇರುತ್ತಲ್ಲ, ಅದಕ್ಕೆಲ್ಲ ನಾವು ಇನ್ಲೈನ್ ಸ್ಟೈಲ್ನ ಕೊಟ್ಕೊಂತ ಕುಂದ್ರಕ್ಕಾಗಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ಬೋದು, ಇನ್ ಪೇಜ್ ಸ್ಟೈಲ್ ಟ್ಯಾಗ್ ಅಂತಿದೆ, ಅದನ್ನ ಯೂಸ್ ಮಾಡೋದ್ರಿಂದ ನಾವು ಶಾರ್ಟ್ ಕಟ್ ಆಗಿ ಕೋಡ್ ಲೆಂತ್ ನ ಕಡಿಮೆ ಮಾಡಿ ಸ್ಟೈಲ್ ನ ಕೊಡಬಹುದು. ಅದು ಯಾವ ರೀತಿ ಅಂತಂದ್ರೆ, ಈ ಹೆಡ್ ಟ್ಯಾಗ್ ಒಳಗಡೆ ನಾವು ಸ್ಟೈಲ್ ಅನ್ನೋ ಟ್ಯಾಗ್ ನ ಓಪನ್ ಮಾಡಿ ಅದ್ರ ಒಳಗಡೆ ಸ್ಟೈಲ್ ನ ಕೊಡಬಹುದು. ಅದು ಯಾವ ರೀತಿ ಅಂತಂದ್ರೆ, ನನಗೆ ಇವಾಗ ಹೆಡ್ಡಿಂಗಿಗೆ ಸ್ಟೈಲ್ ಬೇಕಲ್ಲ, ಇಲ್ಲಿ H1 ಅಂತೇಳಿ ಹಾಕ್ತೀನಿ. ಹಾಗೆ ಕರ್ಲಿ ಬ್ರಾಕೆಟ್ ನ ಓಪನ್ ಮಾಡಿ ನನಗೆ ಇವಾಗ ಕಲರ್ ಪರ್ಪಲ್ ಬೇಕು, ಹಾಗೆ ಬ್ಯಾಕ್ಗ್ರೌಂಡ್ ಕಲರ್ ಆರೆಂಜ್ ಬೇಕು, ಅದೇ ರೀತಿ ಫಾಂಟ್ ಸೈಜ್ ಅನ್ನೋದು 80px ಆಗಬೇಕು. ಇಲ್ಲಿ ತೆಳಗಡೆ ಇದೆಯಲ್ಲ ಅದನ್ನೇ ಸೇಮ್ ಅಲ್ಲಿ ಟೈಪ್ ಮಾಡಿರ್ತೀನಿ. ಇದನ್ನ ಡಿಲೀಟ್ ಮಾಡ್ತೀನಿ. ಹಾಗೆ ಸೆಕೆಂಡ್ ಹೆಡ್ಡಿಂಗ್ ಇದೆಯಲ್ಲ ಅದಕ್ಕೂ ಕೂಡ ಡಿಲೀಟ್ ಮಾಡ್ತೀನಿ. ಈ ರೀತಿ ನಾವು ಇನ್ಲೈನ್ ಸ್ಟೈಲ್ನ ಕೊಡ್ಬೋದು. ಹಾಗೆ ಈ ಫೈಲ್ನ ಸೇವ್ ಮಾಡಿಕೊಂಡು ಇಲ್ಲಿ ಬಂದು ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು, ಸೇಮ್ ಆಸ್ ಇಟ್ ಈಸ್ ಇದೆ. ಆ ಸ್ಟೈಲ್ ಅನ್ನೋದು ಚೇಂಜ್ ಆಗಿಲ್ಲ. ಹೆಡ್ಡಿಂಗ್ನಲ್ಲಿ ಸ್ಟೈಲ್ನ ತೆಗೆದ್ರೂ ಕೂಡ ಚೇಂಜ್ ಆಗಿಲ್ಲ, ಯಾಕಂದ್ರೆ ನಾವು ಇನ್ ಪೇಜ್ ಸ್ಟೈಲ್ ಟ್ಯಾಗ್ನ ಅಪ್ಲೈ ಮಾಡಿದ್ದೀವಿ.
ಅದೇ ರೀತಿ ನಾವು ಇಲ್ಲಿ ಪ್ಯಾರಾಗ್ರಾಫ್ಗೆ ಸ್ಟೈಲ್ನ ಕೊಡ್ಬೇಕಂತಂದ್ರೆ ಇಲ್ಲಿ ಪಿ ಅನ್ನೋ ಟ್ಯಾಗ್ ನೇಮ್ನ ಹಾಕಬೇಕು. ಹಾಗೆ ಕರ್ಲಿ ಬ್ರಾಕೆಟ್ನ ಓಪನ್ ಮಾಡಿ ನಾನು ಇಲ್ಲಿ ಬ್ಯಾಕ್ ಗ್ರೌಂಡ್ ಕಲರ್ ಯೆಲ್ಲೋ ಅಂತ ಕೊಡ್ತೀನಿ, ಹಾಗೆ ಕಲರ್ ರೆಡ್ ಅಂತ ಕೊಡ್ತೀನಿ. ಈ ಫೈಲ್ನ ಸೇವ್ ಮಾಡಿಕೊಂಡು ಇಲ್ಲಿ ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು ಪ್ಯಾರಾಗ್ರಾಫ್ಗೆ ಕೂಡ ಸ್ಟೈಲ್ ಅನ್ನೋದು ಅಪ್ಲೈ ಆಗಿದೆ. ಬ್ಯಾಕ್ ಗ್ರೌಂಡ್ ಕಲರ್ ಯೆಲ್ಲೋ ಇದೆ, ಹಾಗೆ ಟೆಕ್ಸ್ಟ್ ಕಲರ್ ಅನ್ನೋದು ರೆಡ್ ಇದೆ. ಈ ರೀತಿ ನಾವು ಇನ್ ಪೇಜ್ ಸ್ಟೈಲ್ ಟ್ಯಾಗ್ನ ಯೂಸ್ ಮಾಡ್ಬೋದು. ಅದೇ ರೀತಿ ನಾನು ಫಾಂಟ್ ಸೈಜ್ನ ಹಾಕ್ತೀನಿ ನೋಡ್ರಿ. ಈ ಪ್ಯಾರಾಗ್ರಾಫ್ಗೆ ಫಾಂಟ್ ಸೈಜ್ 30px ಅಂತ ಹಾಕ್ತೀನಿ. ಹಾಗೆ ಈ ಫೈಲ್ನ ಸೇವ್ ಮಾಡ್ಕೊಂಡು ರಿಫ್ರೆಶ್ ಮಾಡಿದ್ರೆ ಇಲ್ಲಿ ಫಾಂಟ್ ಸೈಜ್ ಅನ್ನೋದು ಇನ್ಕ್ರೀಸ್ ಆಗಿರೋದು ನೋಡ್ಬೋದು ಈ ಪ್ಯಾರಾಗ್ರಾಫಿಗೆ. ಆದರೆ ಈ ಇನ್ ಪೇಜ್ ಸ್ಟೈಲ್ ಟ್ಯಾಗ್ದು ಪ್ರಾಬ್ಲಮ್ ಏನಪ್ಪ ಅಂತಂತಂದರೆ ಈ ಎಲ್ಲ ಸ್ಟೈಲ್ಸ್ ಎಲ್ಲ ಒಂದೇ ಪೇಜಲ್ಲಿ ಕೊಡ್ತೀವಲ್ಲ, ನಮ್ಮ ಕಂಟೆಂಟು ಹಾಗೆ ಆಮೇಲೆ ಸ್ಟೈಲು ಅನ್ನೋದು ಒಂದೇ ಪೇಜಲ್ಲಿ ಬರೋದ್ರಿಂದ ಭಾಳ ಲೆಂತಿ ಆಗುತ್ತೆ. ಅದಕ್ಕೋಸ್ಕರ ನಾವು ಎಕ್ಸ್ಟರ್ನಲ್ ಸ್ಟೈಲ್ ಶೀಟ್ ಅಂತೇಳಿ ಯೂಸ್ ಮಾಡ್ತೀವಿ. ಈ ಎಕ್ಸ್ಟರ್ನಲ್ ಸ್ಟೈಲ್ ಶೀಟ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂತಂದರೆ ನಾವೇನು ಸ್ಟೈಲ್ನ ಕ್ರಿಯೇಟ್ ಮಾಡ್ತೀವಲ್ಲ ಅದೆಲ್ಲ ನಾವು ಒಂದು ಬೇರೆ ಫೈಲಲ್ಲಿ ಸೇವ್ ಮಾಡ್ಬೋದು. ಈ ಮೇನ್ ಫೈಲಲ್ಲಿ ಅದಕ್ಕೆ ನಾವು ಲಿಂಕ್ ಅಷ್ಟೇ ಕೊಟ್ಟರೆ ಸಾಕು, ಆ ಸ್ಟೈಲ್ ಅನ್ನೋದು ಇದಕ್ಕೆ ಅಪ್ಲೈ ಆಗುತ್ತೆ. ಅದು ಯಾವ ರೀತಿ ಎಕ್ಸ್ಟರ್ನಲ್ ಸ್ಟೈಲ್ ಶೀಟ್ ಯೂಸ್ ಮಾಡ್ಬೋದು ಅಂತಂದ್ರೆ ಹಾಗೆ ನಾನು ಒಂದು ಹೊಸ ಫೈಲಲ್ಲಿ ಇದಿಷ್ಟು ಸ್ಟೈಲ್ನ ಕಟ್ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಹಾಗೆ ಈ ಇನ್ ಪೇಜ್ ಸ್ಟೈಲ್ ಟ್ಯಾಗ್ ಏನಿದೆಯಲ್ಲ ಅದನ್ನು ನಾನು ಡಿಲೀಟ್ ಮಾಡ್ತೀನಿ. ಅದೇ ರೀತಿ ಈ ಎಕ್ಸ್ಟರ್ನಲ್ ಸ್ಟೈಲ್ ಶೀಟ್ ಫೈಲ್ ಏನಿದೆಯಲ್ಲ ಇದನ್ನು ನಾನು ಸೇವ್ ಮಾಡ್ತೀನಿ style.css ಅಂತೇಳಿ. ನೀವು ಈ ಎಕ್ಸ್ಟರ್ನಲ್ CSS ಫೈಲ್ನ ಸೇವ್ ಮಾಡೋಕ್ಕಲ್ಲ .css ಅನ್ನೋ ಎಕ್ಸ್ಟೆನ್ಷನ್ನ ಯೂಸ್ ಮಾಡಬೇಕಾಗುತ್ತೆ. ನಾನು ಇಲ್ಲಿ style.css ಅಂತೇಳಿ ಸೇವ್ ಮಾಡಿದ್ದೀನಲ್ಲ. ಹಾಗೆ ಈ ಫೈಲ್ನ ಈ HTML ಫೈಲಲ್ಲಿ ಲಿಂಕ್ ಕೊಡ್ಬೇಕಂತಂದ್ರೆ ನಾವು ಲಿಂಕ್ ಟ್ಯಾಗ್ ಅನ್ನೋದನ್ನ ಯೂಸ್ ಮಾಡಬೇಕಾಗುತ್ತೆ. ಈ ರೀತಿ ನೀವು ಲಿಂಕ್ ಅಂತೇಳಿ ಕೊಟ್ಟು ಹಾಗೆ REL ಅಂತೇಳಿ ಕೊಟ್ಟು ಡಬಲ್ ಕೋಟಲ್ಲಿ ಸ್ಟೈಲ್ ಶೀಟ್ ಅಂತೇಳಿ ಕೊಡ್ಬೇಕಾಗುತ್ತೆ. ಅಂದರೆ ರಿಲೇಷನ್ಶಿಪ್ ಸ್ಟೈಲ್ ಶೀಟ್ ಅಂತೇಳಿ ಅರ್ಥ. ಅದೇ ರೀತಿ ಇದಕ್ಕೆ ಪಾತ್ ಕೊಡ್ಬೇಕಾಗುತ್ತೆ, HREF ಅಂತೇಳಿ ಕೊಟ್ಟು ಆ ಪಾತ್ ಏನಿದೆಯಲ್ಲ ಅಂದರೆ ಒಂದೇ ಫೋಲ್ಡರಲ್ಲಿ ಇದು ಸೇವ್ ಆಗಿರೋದ್ರಿಂದ ನಾನು style.css ಅಂತೇಳಿ ಕೊಟ್ಟು ಈ ಲಿಂಕ್ ಟ್ಯಾಗ್ನ ನಾನು ಕ್ಲೋಸ್ ಮಾಡ್ತೀನಿ. ಹಾಗೆ ಈ ಫೈಲ್ನ ಸೇವ್ ಮಾಡಿ ಬ್ರೌಸರಲ್ಲಿ ಬಂದು ಚೆಕ್ ಮಾಡಿದರೆ ಇಲ್ಲಿ ನೋಡ್ತಿರ್ಬೋದು ನೀವು ಸ್ಟೈಲ್ ಅನ್ನೋದು ಆ್ಯಸ್ ಇಟ್ ಈಸ್ ಆಗಿ ಅಪ್ಲೈ ಆಗಿದೆ. ಅಂದರೆ ನಾವು ಒಂದು ಎಕ್ಸ್ಟ್ರಾ style.css ಫೈಲ್ನ ಕ್ರಿಯೇಟ್ ಮಾಡಿ ಅದರಿಂದ ನಾವು ಸ್ಟೈಲ್ ಅನ್ನೋದು ಅಪ್ಲೈ ಮಾಡ್ತಿದ್ದೀನಿ. ಹಾಗೆ ಈ ಹೆಡ್ಡಿಂಗಿಗೆ ಕಲರ್ ಅನ್ನೋದನ್ನು ವೈಟ್ ಅಂತ ಕೊಡ್ತೀನಿ ನೋಡ್ರಿ. ಇದನ್ನು ಸೇವ್ ಮಾಡಿ ಇಲ್ಲಿ ರಿಫ್ರೆಶ್ ಮಾಡಿದ್ರೆ ಈ ಹೆಡ್ಡಿಂಗ್ ಕಲರ್ ಏನಿದೆಯಲ್ಲ ವೈಟ್ ಆಗಿದೆ. ಈ ರೀತಿ ನಾವು ಎಕ್ಸ್ಟರ್ನಲ್ ಸ್ಟೈಲ್ ಶೀಟ್ ಯೂಸ್ ಮಾಡಿಕೊಂಡು ಕೂಡ ನಾವು ಸ್ಟೈಲ್ನ ಅಪ್ಲೈ ಮಾಡ್ಬೋದು. ಓಕೆ ಸ್ನೇಹಿತರೆ, ನಿಮಗೆ ಗೊತ್ತಾಯ್ತಲ್ಲ ಯಾವ ರೀತಿ ಇನ್ಲೈನ್ ಸ್ಟೈಲು ಹಾಗೆ ಇನ್ ಪೇಜ್ ಸ್ಟೈಲು ಹಾಗೆ ಎಕ್ಸ್ಟರ್ನಲ್ ಸ್ಟೈಲ್ ಶೀಟ್ನ ಯೂಸ್ ಮಾಡೋದು ಅಂತೇಳಿ. ನಿಮಗೆ ಈ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅನ್ಕೊತೀನಿ. ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ. ನಾನು ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.